ನಾವು ಈ ಧಾರ್ಮಿಕ ಆಚರಣೆಯ ಬಗ್ಗೆ ಕೂಡ ಮಾತನಾಡೋಣ. ಆ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗುತ್ತೆ, ಧ್ವಜ, ಅದರ ಪ್ರಾಮುಖ್ಯತೆ ಏನು, ಯಾಕೆ ಅದನ್ನ ದೇವಸ್ಥಾನ ನಿರ್ಮಾಣ ಕಾರ್ಯ ಆದ ನಂತರದಲ್ಲಿ ಆರೋಹಣ ಮಾಡಲಾಗುತ್ತೆ, ಹಾಗೆ ಇವತ್ತು ಸಲ್ತಾ ಇರತಕ್ಕಂತ ಮುಹೂರ್ತ, ಇದೆಲ್ಲ ಧಾರ್ಮಿಕ ವಿವರಣೆಯನ್ನ ಕೂಡ ಆಯಾ ದೃಶ್ಯಗಳು ಬಂದ ಸಂದರ್ಭದಲ್ಲಿ ಮಾತನಾಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ದೇವಸ್ಥಾನ ನಿರ್ಮಾಣ ಕಾರ್ಯ, ಅದರಲ್ಲಿ ಪ್ರಧಾನಿಗಳ ಸಂಕಲ್ಪದ ಬಗ್ಗೆ ಮಾತನಾಡ್ತಾ ಇದೀವಿ. ನಾವು ಬಹಳ ಅಂದ್ರೆ ಇದು ಸನಾತನ ಧರ್ಮದ, ಅದರಲ್ಲೂ ಹಿಂದೂ ಅನುಯಾಯಿಗಳಲ್ಲಿ ಒಂದು ಕೆಟ್ಟ ಚಾಳಿ ಅಂದ್ರೆ ನಾವು ಬೇಗ ಇತಿಹಾಸವನ್ನು ಮರೆತು ಬಿಡ್ತೀವಿ ಅಂತ ಹೇಳಿ. ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದೆ, ಎಲ್ಲರೂ ಸಂಭ್ರಮದಲ್ಲಿದ್ದೇವೆ. ಆದ್ರೆ 500 ವರ್ಷಗಳ ಕಾಲ ಒಂದು ಶೆಡ್ ನಲ್ಲಿ ರಾಮ ಕೂಡ ವೇಟ್ ಮಾಡ್ತಾ ಇದ್ದ. ರಾಮನನ್ನ ವೇಟ್ ಮಾಡೋ ಹಾಗೆ ಮಾಡಿದ್ ನಮ್ಮದು ಕೂಡ ಹೊಣೆಗಾರಿಕೆ ಇದೆ ಅಂತ. ಆ ಯಾರೆಲ್ಲ ಅಯೋಧ್ಯೆಗೆ ಹೋಗಿ ಆ ಪುಟ್ಟ ಶೆಡ್ ನಲ್ಲಿ ರಾಮ ಇದ್ದದನ್ನ, ಅದರಲ್ಲೂ ಸುತ್ತಲೂ ಮಿಲಿಟರಿಯ ಪಹರೆಯಲ್ಲಿ ಇದ್ದದನ್ನ ನೋಡ್ತಾರೋ, ನಿಜವಾಗ್ಲೂ ಕೂಡ ನಮ್ಮ ಮನೆಯ ಮಗ ಯಾರು ಬೀದಿಲ್ ಬಿಟ್ಟಿದ್ದೀವಿ ಅನ್ನೋದನ್ನ ಕಣ್ಣೀರ್ ಹಾಕಿ ಬಂದಿದ್ದೀನಿ. ಅದಾದ ಕರೆಕ್ಟ್ 1 ವರ್ಷಕ್ಕೆ ಶಿಲಾನ್ಯಾಸ ಆಗಿದ್ದು. ನಿಜ. ಕೋರ್ಟ್ ಇದು ತೀರ್ಪು ಬಂದದ್ದು ಕರೆಕ್ಟ್ 1 ವರ್ಷಕ್ಕೆ. ಅದು ನಾನು ಬಾರಿ ಖುಷಿ ಪಟ್ಟೆ. ಅದು ಅದಾದಾಗ ಒಂದು ವರ್ಷದಿಂದ ಅದು ನೋಡದೇ ಇದ್ದಿದ್ದು ಒಳ್ಳೇದಿತ್ತು ಅಂತ ಆಮೇಲೆ ಅನಿಸ್ತು. ನೋಡ್ಬೇಕು, ನೋಡಿದ್ದನ್ನ ನೆನಪು ಮಾಡ್ಕೊಳ್ಬೇಕು ಅಂತ. ಯಾಕಂದ್ರೆ ರಾಮ ತಾನೇ ಹುಟ್ಟಿದ ಊರಿನಲ್ಲಿ ಒಂದು ಜೋಪಡಿಯಲ್ಲಿ ಶತಕಗಳ ಕಾಲ ಕಾದ ಅನ್ನೋದನ್ನ ನಾವು ಸನಾತನ ಧರ್ಮದವರು ಮರಿ ಕೂಡ್ದು ಅಂತ. ನೀವು ನೆನಪಿಸಿದ್ ಬಹಳ ಒಳ್ಳೇದಾಯ್ತು. ನಾವು ಒಳಗಡೆ ಹೋದ ಅಂದ್ರೆ ರಾಮಲಲ್ಲಾನ ಒಂದು ಗುಡಿಸಲು, ಗುಡ್ಡೆ ಮೇಲೆ ಒಂದು ಗುಡಿಸಲಿತ್ತು. ಅಲ್ಲಿಗೆ ಹೋಗಕ್ಕೆ ಒಂದು 500 ಮೀಟರ್ಸ್ ಒಳಗಡೆ ಹೋಗ್ಬೇಕು, 600 ಮೀಟರ್ಸ್ ತನಕ ಒಳಗಡೆ ಹೋಗ್ಬೇಕು. ಅಲ್ಲಿ ಆ ರೋಡ್ ಎಂಟ್ರೆನ್ಸ್ ನಲ್ಲಿ ನಾನು ಹೇಳಿದೆ, ಈ ರೋಡ್ ಏನು ಇದೇ ರಾಮ ಮಂದಿರದ ರೋಡ ಅಂತ ಕೇಳಿದೆ ನಾನು. ಅಲ್ಲಿ ಗೇಟ್ ಹತ್ರ ಹೋಗೋಕ್ಕಿಂತ ಮುಂಚೆ ಯಹಿ ರಸ್ತಾ ಹೈ और इसी रस्ते पे 2000 से ज्यादा लोग मरे हैं ಅಂತಂದ. ನಾನೇನ್ ಕೇಳಲಿಲ್ಲ ಅವನ್ನ, ಸೆಕ್ಯೂರಿಟಿ ಜೊತೆ ಒಬ್ಬ ಇದ್ದ, ಆಯ್ತಾ. ಇದೇ ರಸ್ತೆಯಲ್ಲಿ 2,000 ಜನಕ್ಕಿಂತ ಜಾಸ್ತಿ ಬಾಬ್ರಿ ಮಸೀದಿಯ ಸಮಯದಲ್ಲಿ ಇದೇ ರಸ್ತೆಯಲ್ಲಿ 2,000 ಜನಕ್ಕಿಂತ ಜಾಸ್ತಿ ಜನ ಸತ್ತಿದ್ದು ಅದೇ ರಸ್ತೆಯಲ್ಲಿದ್ದೀರಾ ನೀವು ಅಂತಂತ. ಶಾಕ್ ನನಗೆ. ಮತ್ತೆ ಆ ಗೇಟ್ ಹತ್ರ ಹೋದಾಗ ನಮ್ಮ ಹತ್ರ ಏನಿಲ್ಲ ಮೇಡಮ್, ಯಾವುದೋ ಒಂದು ಕಳ್ಳರನ್ನ ಏನೋ ಪ್ರಿಸನ್ ಅಲ್ಲಿ ಇಟ್ಟಿರೋ ಕಳ್ಳನ್ ನೋಡೋಕ್ ಕರ್ಕೊಂಡು ಹೋದಂಗೆ ಎಲ್ಲ ತೆಗೆದು ಬರೀ ಖರ್ಚಿಪು, ಚೂರು ದುಡ್ಡು, ಚಿಲ್ಲರೆ ದುಡ್ಡು ಎಲ್ಲ ಕಿತ್ತು ಇದಿಟ್ರು. ಸದ್ಯ ನಾವು ಮುಂಚೆನೆ ಹೇಳಿದ್ರು, ಮೊಬೈಲು, ಪರ್ಸ್ ಎಲ್ಲ ನಾವು ಗಾಡಿಯಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ಇಲ್ಲದೆ ಹೋದ್ರೆ ಅದಕ್ಕೆ ಈ ಗೇಟ್ ಇಂದ ಹೋಗಿ ಬೇರೆ ಗೇಟ್ ಇಂದ ಬಂದು ಪುನಃ ಆಟೋ ಮಾಡ್ಕೊಂಡು ಬಂದು ಇಲ್ಲಿ ಎತ್ಕೋಬೇಕಂತೆ. ಸೊ ದಿಸ್ ವಾಸ್ ದ ಪೆಥೆಟಿಕ್ ಸ್ಟೇಟ್ ಆಫ್ ಇದು ರಾಮ ಜನ್ಮಭೂಮಿ. ಅಂತ ಕಾಶಿ ವಿಶ್ವನಾಥ ಆಗಿದ್ರೂ ಅಲ್ಲಿ ಪರ್ಯಾಯ ಮಂದಿರ ಇತ್ತು. ಅಲ್ಲಿ ವಸಾಹತ್ ಮಾಡ್ಕೊಂಡಿರೋರು 70% ಹಿಂದೂಗಳೇ ಇದ್ರು. ಅವ್ರನ್ನ ಕನ್ವಿನ್ಸ್ ಮಾಡಿ ಕಾರಿಡಾರ್ ಮಾಡಕ್ಕೆ ಅದೊಂದು ಸಾಧ್ಯತೆಯ, ಇಟ್ ಈಸ್ ಅ ಪಾಸಿಬಲ್ ಇವೆಂಟ್. ಇದು ಇಂಪಾಸಿಬಲ್ ಇವೆಂಟ್. ಇದು ರಾಮ ಜನ್ಮಭೂಮಿ ಅನ್ನೋದು. ಅದಕ್ಕೆ ಪ್ರೇರಕ ಪ್ರೇರ್ಯಮಾಣಾನಾಂ ಅಂತ ನಾನು ಏನಕ್ಕೆ ಅದನ್ನು ಬಳಸಿದೆ ಅಂದ್ರೆ, ಇದು ಮನುಷ್ಯ ಮಾತ್ರದವರು ಮಾಡಕ್ಕಾಗದೇ ಇರತಕ್ಕಂಥದ್ದು ಕೆಲಸ. ಅಘಟಿತ ಘಟನಾ ಪಟುಶ್ಚ ಹರಿಹಿ ಅಂತಂತ. ಯಾವುದನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ವೋ ಅದನ್ನು ಭಗವಂತ ನೆರವೇರಿಸತಕ್ಕಂತಹ ಶಕ್ತಿ ಉಳ್ಳವನು ಅಂತಂತ ನಾನು ಪುನಃ ಭಗವಂತನ ಅಸ್ತಿತ್ವವನ್ನು, ಭಗವಂತನ ಪ್ರೇರಣೆಯ ಶಕ್ತಿಯನ್ನು ಮತ್ತು ಸನಾತನ ಧರ್ಮದ ಒಂದು ವಿಶೇಷತೆಯನ್ನು ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಾವು ನೋಡ್ತಾ ಇರೋದನ್ನು ನಾನು ಪದೇ ಪದೇ ಇವತ್ತು ಶ್ಲಾಘಿಸ್ತೇನೆ. ನಾವು ಈ ಧಾರ್ಮಿಕ ಆಚರಣೆಯ ಬಗ್ಗೆ ಕೂಡ ಮಾತನಾಡೋಣ. ಆ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗುತ್ತೆ, ಧ್ವಜ, ಅದರ ಪ್ರಾಮುಖ್ಯತೆ ಏನು, ಯಾಕೆ ಅದನ್ನ ದೇವಸ್ಥಾನ ನಿರ್ಮಾಣ ಕಾರ್ಯ ಆದ ನಂತರದಲ್ಲಿ ಆರೋಹಣ ಮಾಡಲಾಗುತ್ತೆ, ಹಾಗೆ ಇವತ್ತು ಸಲ್ತಾ ಇರತಕ್ಕಂತ ಮುಹೂರ್ತ, ಇದೆಲ್ಲ ಧಾರ್ಮಿಕ ವಿವರಣೆಯನ್ನ ಕೂಡ ಆಯಾ ದೃಶ್ಯಗಳು ಬಂದ ಸಂದರ್ಭದಲ್ಲಿ ಮಾತನಾಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ದೇವಸ್ಥಾನ ನಿರ್ಮಾಣ ಕಾರ್ಯ, ಅದರಲ್ಲಿ ಪ್ರಧಾನಿಗಳ ಸಂಕಲ್ಪದ ಬಗ್ಗೆ ಮಾತನಾಡ್ತಾ ಇದೀವಿ. ನಾವು ಬಹಳ ಅಂದ್ರೆ ಇದು ಸನಾತನ ಧರ್ಮದ, ಅದರಲ್ಲೂ ಹಿಂದೂ ಅನುಯಾಯಿಗಳಲ್ಲಿ ಒಂದು ಕೆಟ್ಟ ಚಾಳಿ ಅಂದ್ರೆ ನಾವು ಬೇಗ ಇತಿಹಾಸವನ್ನು ಮರೆತು ಬಿಡ್ತೀವಿ ಅಂತ ಹೇಳಿ. ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದೆ, ಎಲ್ಲರೂ ಸಂಭ್ರಮದಲ್ಲಿದ್ದೇವೆ. ಆದ್ರೆ 500 ವರ್ಷಗಳ ಕಾಲ ಒಂದು ಶೆಡ್ ನಲ್ಲಿ ರಾಮ ಕೂಡ ವೇಟ್ ಮಾಡ್ತಾ ಇದ್ದ. ರಾಮನನ್ನ ವೇಟ್ ಮಾಡೋ ಹಾಗೆ ಮಾಡಿದ್ ನಮ್ಮದು ಕೂಡ ಹೊಣೆಗಾರಿಕೆ ಇದೆ ಅಂತ. ಆ ಯಾರೆಲ್ಲ ಅಯೋಧ್ಯೆಗೆ ಹೋಗಿ ಆ ಪುಟ್ಟ ಶೆಡ್ ನಲ್ಲಿ ರಾಮ ಇದ್ದದನ್ನ, ಅದರಲ್ಲೂ ಸುತ್ತಲೂ ಮಿಲಿಟರಿಯ ಪಹರೆಯಲ್ಲಿ ಇದ್ದದನ್ನ ನೋಡ್ತಾರೋ, ನಿಜವಾಗ್ಲೂ ಕೂಡ ನಮ್ಮ ಮನೆಯ ಮಗ ಯಾರು ಬೀದಿಲ್ ಬಿಟ್ಟಿದ್ದೀವಿ ಅನ್ನೋದನ್ನ ಕಣ್ಣೀರ್ ಹಾಕಿ ಬಂದಿದ್ದೀನಿ. ಅದಾದ ಕರೆಕ್ಟ್ 1 ವರ್ಷಕ್ಕೆ ಶಿಲಾನ್ಯಾಸ ಆಗಿದ್ದು. ನಿಜ. ಕೋರ್ಟ್ ಇದು ತೀರ್ಪು ಬಂದದ್ದು ಕರೆಕ್ಟ್ 1 ವರ್ಷಕ್ಕೆ.
ಅದು ನಾನು ಭಾರಿ ಖುಷಿ ಪಟ್ಟೆ. ಅದು ಅದಾದಾಗ ಒಂದು ವರ್ಷದಿಂದ ಅದು ನೋಡದೇ ಇದ್ದಿದ್ರೆ ಒಳ್ಳೇದಿತ್ತು ಅಂತ ಆಮೇಲೆ ಅನಿಸ್ತು. ಇಲ್ಲ, ನೋಡ್ಬೇಕು, ನೋಡಿದ್ದನ್ನ ನೆನಪು ಮಾಡ್ಕೊಳ್ಬೇಕು ಅಂತ. ಯಾಕಂದ್ರೆ ರಾಮ ತಾನೇ ಹುಟ್ಟಿದ ಊರಿನಲ್ಲಿ ಒಂದು ಜೋಪಡಿಯಲ್ಲಿ ಶತಕಗಳ ಕಾಲ ಕಾದ ಅನ್ನೋದನ್ನ ನಾವು ಸನಾತನ ಧರ್ಮದವರು ಮರಿ ಕೂಡ್ದು ಅಂತ. ನೀವು ನೆನಪಿಸಿದ್ ಬಹಳ ಒಳ್ಳೇದಾಯ್ತು. ನಾವು ಒಳಗಡೆ ಹೋದ ಅಂದ್ರೆ ರಾಮಲಲ್ಲಾನ ಒಂದು ಗುಡಿಸಲು, ಗುಡ್ಡೆ ಮೇಲೆ ಒಂದು ಗುಡಿಸಲಿತ್ತು. ಅಲ್ಲಿಗೆ ಹೋಗಕ್ಕೆ ಒಂದು 500 ಮೀಟರ್ಸ್ ಒಳಗಡೆ ಹೋಗ್ಬೇಕು, 600 ಮೀಟರ್ಸ್ ತನಕ ಒಳಗಡೆ ಹೋಗ್ಬೇಕು. ಅಲ್ಲಿ ಆ ರೋಡ್ ಎಂಟ್ರೆನ್ಸ್ ನಲ್ಲಿ ನಾನು ಹೇಳಿದೆ, ಈ ರೋಡ್ ಏನು ಇದೇ ರಾಮ ಮಂದಿರದ ರೋಡ ಅಂತ ಕೇಳಿದೆ ನಾನು. ಅಲ್ಲಿ ಗೇಟ್ ಹತ್ರ ಹೋಗೋಕ್ಕಿಂತ ಮುಂಚೆ ಯಹಿ ರಸ್ತಾ ಹೈ और इसी रास्ते पे 2000 से ज्यादा लोग मरे हैं ಅಂತಂದ. ನಾನೇನ್ ಕೇಳಲಿಲ್ಲ ಅವನ್ನ, ಸೆಕ್ಯೂರಿಟಿ ಜೊತೆ ಒಬ್ಬ ಇದ್ದ ಆಯ್ತಾ. ಇದೇ ರಸ್ತೆಯಲ್ಲಿ 2,000 ಜನಕ್ಕಿಂತ ಜಾಸ್ತಿ ಬಾಬ್ರಿ ಮಸೀದಿಯ ಸಮಯದಲ್ಲಿ ಇದೇ ರಸ್ತೆಯಲ್ಲಿ 2,000 ಜನಕ್ಕಿಂತ ಜಾಸ್ತಿ ಜನ ಸತ್ತಿದ್ದು ಅದೇ ರಸ್ತೆಯಲ್ಲಿದ್ದೀರಾ ನೀವು ಅಂತಂತ ಶಾಕ್ ನನಗೆ. ಮತ್ತೆ ಆ ಗೇಟ್ ಹತ್ರ ಹೋದಾಗ ನಮ್ಮ ಹತ್ರ ಏನಿಲ್ಲ ಮೇಡಮ್, ಯಾವುದೋ ಒಂದು ಕಳ್ಳರನ್ನ ಏನೋ ಪ್ರಿಸನ್ ಅಲ್ಲಿ ಇಟ್ಟಿರೋ ಕಳ್ಳನ್ ನೋಡಕ್ ಕರ್ಕೊಂಡು ಹೋದಂಗೆ ಎಲ್ಲ ತೆಗೆದು ಬರೀ ಖರ್ಚಿಪು ಚೂರು ದುಡ್ಡು, ಚಿಲ್ಲರೆ ದುಡ್ಡು ಎಲ್ಲ ಕಿತ್ತು ಇದಿಟ್ರು. ಸದ್ಯ ನಾವು ಮುಂಚೆನೆ ಹೇಳಿದ್ರು, ಮೊಬೈಲು ಪರ್ಸ್ ಎಲ್ಲ ನಾವು ಗಾಡಿಯಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ಇಲ್ಲದೆ ಹೋದ್ರೆ ಅದಕ್ಕೆ ಈ ಗೇಟಿಂದ ಹೋಗಿ ಬೇರೆ ಗೇಟ್ ಇಂದ ಬಂದು ಪುನಃ ಆಟೋ ಮಾಡ್ಕೊಂಡು ಬಂದು ಇಲ್ಲಿ ಎತ್ಕೋಬೇಕಂತೆ. ಸೊ ದಿಸ್ ವಾಸ್ ದ ಪೆಥೆಟಿಕ್ ಸ್ಟೇಟ್ ಆಫ್ ಇದು ರಾಮ ಜನ್ಮಭೂಮಿ. ಅಂತ ಕಾಶಿ ವಿಶ್ವನಾಥ ಆಗಿದ್ರೂ ಅಲ್ಲಿ ಪರ್ಯಾಯ ಮಂದಿರ ಇತ್ತು. ಅಲ್ಲಿ ವಸಾಹತ್ ಮಾಡ್ಕೊಂಡಿರೋರು 70% ಹಿಂದೂಗಳೇ ಇದ್ರು. ಅವ್ರನ್ನ ಕನ್ವಿನ್ಸ್ ಮಾಡಿ ಕಾರಿಡಾರ್ ಮಾಡಕ್ಕೆ ಅದೊಂದು ಸಾಧ್ಯತೆಯ, ಇಟ್ ಈಸ್ ಅ ಪಾಸಿಬಲ್ ಇವೆಂಟ್. ಅದು ಇದು ಇಂಪಾಸಿಬಲ್ ಇವೆಂಟ್. ಇದು ರಾಮ ಜನ್ಮಭೂಮಿ ಅನ್ನೋದು ಅದಕ್ಕೆ ಪ್ರೇರ್ಯಮಾಣಾನಾಂ ಅಂತ ನಾನು ಏನಕ್ಕೆ ಅದನ್ನು ಬಳಸಿದೆ ಅಂದ್ರೆ, ಇದು ಮನುಷ್ಯ ಮಾತ್ರದವರು ಮಾಡಕ್ಕಾಗದೇ ಇರತಕ್ಕಂಥದ್ದು ಕೆಲಸ. ಘಟಿತ ಘಟನಾ ಪಟುಶ್ಚ ಹರಿಹಿ ಅಂತಂತ ಯಾವುದನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ವೋ ಅದನ್ನು ಭಗವಂತ ನೆರವೇರಿಸತಕ್ಕಂತಹ ಶಕ್ತಿ ಉಳ್ಳವನು ಅಂತಂತ ನಾನು ಪುನಃ ಭಗವಂತನ ಅಸ್ತಿತ್ವವನ್ನು, ಭಗವಂತನ ಪ್ರೇರಣೆಯ ಶಕ್ತಿಯನ್ನು ಮತ್ತು ಸನಾತನ ಧರ್ಮದ ಒಂದು ವಿಶೇಷತೆಯನ್ನು ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಾವು ನೋಡ್ತಾ ಇರೋದನ್ನು ನಾನು ಪದೇ ಇವತ್ತು ಶ್ಲಾಘಿಸ್ತೇನೆ.